ಇಲ್ಲಿ ಇವಾಗ ನಾವು ಮೂರನೇ ಆಪ್ಷನ್ ನೋಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಆಲ್ ಆಬ್ಜೆಕ್ಟ್ಸ್ ಆರ್ ನಾಟ್ ಡಿಸ್ಟಿಂಕ್ಟ್ ಆ್ಯಂಡ್ ದೇರ್ ಇಸ್ ನೋ ರೀಪ್ಲೇಸ್ಮೆಂಟ್ ಆಫ್ಟರ್ ಸೆಲೆಕ್ಷನ್. ಈ ಪಾಸಿಬಿಲಿಟಿ ನೋಡ್ತಾ ಇದ್ದೀವಿ. ಸೊ ಒಂದು ಎಕ್ಸಾಂಪಲ್ ತೊಗೊಳೋಣ. ಇಲ್ಲಿ ಈ ಅರ್ಥ ಏನಪ್ಪ ಅಂತ ಹೇಳಿದ್ರೆ ನೋ ಡಿಸ್ಟಿಂಕ್ಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿಲಿ ಇದು ಮತ್ತು ಇದು ಒಂದೇ ತಾನೆ. ವಿ ನಾಟ್ ಏಬಲ್ ಟು ಡಿಫ್ರೆನ್ಷಿಯೇಟ್ ಅಲ್ವಾ ಅಂತ ಹೇಳಿದ್ರೆ ಈ ಕೆಂಪು ಈ ಕಡೆ ಆ ಕಡೆ ಮಾಡ್ತು ಅಂತ ಹೇಳಿದ್ರೆ ಅವೆರಡು ವಸ್ತುನ ನೀವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಆ ಸರ್ಕಲನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಅಲ್ವಾ. ದಟ್ ಇಸ್ ನೋ ಡಿಸ್ಟಿಂಕ್ಟ್ ಅಂತ ಹೇಳಿದ್ರೆ ಅರ್ಥ ಅದೇ, ವ್ಯತ್ಯಾಸ ಮಾಡೋದಕ್ಕಾಗಲ್ಲ ಅಂತ ಹೇಳಿ. ದೇರ್ ಇಸ್ ನೋ ರೀಪ್ಲೇಸ್ಮೆಂಟ್ ಅಂದರೆ ಸೆಲೆಕ್ಟ್ ಮಾಡಾದಮೇಲೆ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ಆಯಿತಾ. ಈ ಥರ ಇರಬೇಕಾದ್ರೆ ಇದರಲ್ಲಿ ಎಷ್ಟು ಪಾಸಿಬಿಲಿಟಿ ಇದೆ ಅದನ್ನು ಅನಿಮೇಷನ್ ಥ್ರೂ ನೋಡೋಣ. ಮೂರರಲ್ಲೂ ನಾವು ಮೂರು ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಬಟ್ ಅರೇಂಜ್ಮೆಂಟ್ ಬೇರೆ ಬೇರೆ ಇದೆ. ಅಬ್ಸರ್ವ್ ಮಾಡಿ, ಪ್ಯಾಟರ್ನ್ ರಿಪೀಟ್ ಆಗ್ತಾಯಿದೆ. ಇಲ್ಲಿ ಸಿಸ್ಟಮ್ಮು ಆಬ್ಜೆಕ್ಟ್ 1, ಆಬ್ಜೆಕ್ಟ್ 2, ಆಬ್ಜೆಕ್ಟ್ 3 ಅಂತ ಹೇಳಿ ತೊಗೊಂಡು ಇದನ್ನು ಅರೇಂಜ್ ಮಾಡ್ತಿದೆ. ಅದಕ್ಕೆ ಈ ಮೊದಲೇ ಎರಡನೇದು ಮತ್ತು ಮೂರನೇದು ಈ ಆಬ್ಜೆಕ್ಟು ಬೇರೆ ಬೇರೆ, ಸಿಸ್ಟಮ್ಗೆ ಬೇರೆ ಬೇರೆ. ಅದು ಒಂದೇ ಅಂತ ಹೇಳಿ ನಾನು ಅದು ಪ್ರೋಗ್ರಾಮ್ ಮಾಡಿಲ್ಲ, ಅದಕ್ಕೆ ಅದು ಬೇರೆ ಬೇರೆ ಅಂತ ಹೇಳಿ ತೊಗೊತಾ ಇದೆ. ಆದರೆ ನಾವು ಕೆಂಪನ್ನು ತೊಗೊತಾ ಇದ್ದೀವಿ, ಮತ್ತು ಇಲ್ಲಿ ಮಧ್ಯದ್ದು ಬ್ಲೂ ಕಲರ್ನ ಬೇರೆ ಅಂತ ಹೇಳಿ ತೊಗೊಂಡು ನೋಡ್ತಾ ಇದ್ದೀವಿ. ಇಲ್ಲಿ ಆ ಥರ ನೋಡಿದಾಗ ಎಷ್ಟು ಯೂನಿಕ್, ಎಷ್ಟು ಥರ ಅರೇಂಜ್ ಮಾಡ್ಬೋದು, ಎಷ್ಟು ಥರ ಇದೆ ಇಲ್ಲಿ. ಇದೊಂದು ಇದು ಮತ್ತು ಇದು ಗುಂಪು ಇದು ಅಲ್ವಾ. ಸೊ ಬೇಸಿಕಲಿ 3 ಥರ ಇದೆ, ಸರಿನಾ. ಸೊ ಇದನ್ನು ನಾವು ಫಾರ್ಮುಲಾ ಉಪಯೋಗಿಸ್ಕೊಂಡು ಹೇಗೆ ಡಿರೈವ್ ಮಾಡ್ಬೋದು. ವಾಟ್ ಈಸ್ ದ ಕಾನ್ಸೆಪ್ಟ್? ಇಫ್ ವಿ ಹ್ಯಾವ್ n ಆಬ್ಜೆಕ್ಟ್ಸ್ ಟೇಕಿನ್ n ಎಟ್ ಎ ಟೈಮ್ ಅಂತ ಹೇಳಿದ್ರೆ ಎಲ್ಲ ಆಬ್ಜೆಕ್ಟ್ಸ್ ತೊಗೊತೀವಿ ನಾವು. 2, 3 ಅಂತಾರೆ ಒಂದೊಂದೇ ತೊಗೊಳೋದಕ್ಕೆ ಹೋಗಲ್ಲ, ಎಲ್ಲ ಗುಂಪಾಗಿ ತೊಗೊಂಡು ನಾವು ಲೆಕ್ಕ ಹಾಕ್ತೀವಿ. ಆಯಿತಾ. ನೀವು ಒಂದು 4ರಲ್ಲಿ 3 ಸೆಲೆಕ್ಟ್ ಮಾಡಬೇಕು ಅಂಥ ಸಿನಾರಿಯೋ ಬರೋಲ್ಲ, ಈ ಥರ ಸಿನಾರಿಯೋ ಬರುತ್ತೆ. ಹಾಂ, ಇದರಲ್ಲಿ P1 ಆಬ್ಜೆಕ್ಟ್ಸ್ ಆರ್ ಆಫ್ ಒನ್ ಕೈಂಡ್ ಆ ಥರ ಏನೇನೋ ಇದೆ, ಅದೇನು ಅಂತ ಹೇಳಿ ಬಿಡಿಸಿ ಹೇಳ್ತೀನಿ. ಸೊ ಇವಾಗ ಈ ಎಕ್ಸಾಂಪಲಲ್ಲಿ n ಬಂದು 3, there are 3 ಆಬ್ಜೆಕ್ಟ್ಸ್. ಮತ್ತಿಲ್ಲಿ ಇವಾಗ r ಬಂದು ಕೂಡ n ವಿಚ್ ಇಸ್ 3, ಅಂದರೆ ನಾವು 3 ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಸರಿನಾ. ಇಲ್ಲಿ ನಾನು ಇದು ನೀವು ತಿಳ್ಕೊಬೇಕು, PR, R ಸ್ಟ್ಯಾಂಡ್ಸ್ ಫಾರ್ ರೆಡ್ ಅಂತ ಹೇಳಿದ್ರೆ ಯಾವುದೊಂದು ಗುಂಪಿದೆ, ಆ ಗುಂಪು ಅಲ್ಲಿ ಎಷ್ಟಿದೆ ಅಂತ ಹೇಳಿ 2 ಆಬ್ಜೆಕ್ಟ್ ಇದೆ. ಎಂಥ ಗುಂಪಿದೋ, ಈ ಗುಂಪು ಏನಪ್ಪ ಲೆಕ್ಕ ಅಂತ ಹೇಳಿದ್ರೆ ಒಂದೇ ಥರ ಇರೋವಂಥ ಆಬ್ಜೆಕ್ಟ್ಸು. ಆಯಿತಾ. ಇದು ಬಿಟ್ಟು ನಾನು ಇದನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ, ಸೊ ದಟ್ ನಿಮಗೆ ವ್ಯತ್ಯಾಸ ಗೊತ್ತಾಗಲಿ ಅಂತ ಹೇಳಿ. 1, 2, 3 ಇದೊಂದು 3 ಆಬ್ಜೆಕ್ಟ್ನ ಎಕ್ಸ್ಟ್ರಾ ಆ್ಯಡ್ ಮಾಡೋಣ. ಇವಾಗ ಇದು ಬದಲಾಗುತ್ತೆ, ಇದು ಬದಲಾಗುತ್ತೆ. ಸೊ ಇದೆಷ್ಟಾಯ್ತಿದೋ 3, 3, 6 ಆಯ್ತು. ಇಲ್ಲಿ ಕೆಂಪು 2 ಇದೆ, ಸರಿ. ಇವಾಗ ಎಲ್ಲೋ ಇಷ್ಟಿದೆ, ಇಲ್ಲಿ 3, ಸರಿನಾ. ಈ P1, P2 ಇಲ್ಲಾಂದರೆ PR, PY ಏನು ಬೇಕಾದ್ರೂ ರೆಪ್ರೆಸೆಂಟ್ ಮಾಡ್ಬೋದು ನೀವು. ಆಯಿತಾ. ಏನು ಬೇಕಾದ್ರೂ ಸಬ್ಸ್ಕ್ರಿಪ್ಟ್ ಉಪಯೋಗಿಸೋ ರೆಪ್ರೆಸೆಂಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಏನಂತ ಹೇಳಿದ್ರೆ ಅದು ಗುಂಪು ನೋಡ್ಬೇಕು ನೀವು, ಗುಂಪಲ್ಲಿ ಎಷ್ಟಿದೆ ಅಂತ ಹೇಳಿ. ಇವೆರಡು ಒಂದು ಗುಂಪು ಮಾಡ್ಬೋದು, ಅವೆರಡರಲ್ಲಿ 2 ಇದೆ. ಈ 3 ಒಂದು ಗುಂಪಾಗುತ್ತೆ, ಯಾಕಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಸೇಮ್ ಅಲ್ವಾ. ಡಿಪೆಂಡಿಂಗ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಹ್ಯಾವ್ ದ ಸೇಮ್ ಥಿಂಗ್, ಹಾಗಾಗಿ ಇದೊಂದು ಗುಂಪಾಗುತ್ತೆ, ಸರಿನಾ. ಸೊ ಆ ರೀತಿಯಲ್ಲಿ ನಿಮಗೆ P1, P2, PKವರೆಗೂ ಗುಂಪಿತ್ತು ಅಂತ ಹೇಳಿದ್ರೆ ದೆನ್ ದ ಫಾರ್ಮುಲಾ, ಪರ್ಮಿಟೇಷನ್ ಫಾರ್ಮುಲಾ ಇಸ್ n factorial divided by P1 factorial into P2 factorial into PK factorial. ಸೊ ಇದೆ ನಿಮ್ಮ ಫಾರ್ಮುಲಾ, ಸರಿನಾ. ಸೊ ಇಲ್ಲಿ ಇವಾಗ ನಮ್ಮ ಉತ್ತರ ಏನಪ್ಪ ಅಂತ ಹೇಳಿದ್ರೆ permutation is equal to 6 factorial divided by 2 factorial into 3 factorial.
ಇದು ನಮ್ಮ ಪಾಸಿಬಿಲಿಟಿ. ಆಯಿತಾ? ಅದು ಹೇಗೆ ಅದು ಕ್ಯಾಲ್ಕುಲೇಷನ್ ಎಲ್ಲ ಮತ್ತೊಂದಷ್ಟು ಮಾಡಿದ್ದೀವಿ. ಸೊ ಅದೇ ರೀತಿ ಇದು ಕ್ಯಾಲ್ಕುಲೇಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅರ್ಥ ಆಯ್ತಲ್ಲ? ಈ P1 P2 P3 ಅಂತ ಹೇಳೋದೇ ತುಂಬ ಜನ ಕನ್ಫ್ಯೂಸ್ ಆಗುತ್ತೆ. ಕಾಮನ್ ಸೆನ್ಸ್ ಅಂತ ಅಂದ್ಕೊತೀನಿ. ಇವಾಗ ಎಷ್ಟು ಎಂಥ ಗುಂಪಿದೆಯೋ ಆ ಗುಂಪಲ್ಲಿ ಎಷ್ಟಿದೆಯೋ ಅದನ್ನು ಬರ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ ಎರಡರಲ್ಲಿ ನಾನು 2 ಗುಂಪಿದೆ, ಎರಡರಲ್ಲೂ ಬೇರೆ ಬೇರೆ ನಂಬರ್ ಇದೆ. ಸೊ ಮೊದಲನೇ ಗುಂಪಲ್ಲಿ 2 ಆಬ್ಜೆಕ್ಟ್ ಇದೆ, ಎರಡನೇ ಗುಂಪಲ್ಲಿ 3 ಸಿಮಿಲರ್ ಆಬ್ಜೆಕ್ಟ್ಸ್ ಇದೆ. ಹಾಗಾಗಿ ಈ ಫಾರ್ಮುಲಾ ಬರುತ್ತೆ ಅಲ್ವಾ? ಆ ಸೊಲ್ಯೂಷನ್ ಬರುತ್ತೆ. ಇವಾಗ ಇದರಲ್ಲಿ ಎನ್ ಎಷ್ಟಪ್ಪ? 4 ಅಲ್ವಾ? ನೆಕ್ಸ್ಟ್ ಆರ್ ಎಷ್ಟು? ಅದು ಕೂಡ 4. ಇಲ್ಲಿ ಇವಾಗ PR ಕೆಂಪಿರೋ ಅಂಥದ್ದು ಅದೊಂದು ಗುಂಪಾಗುತ್ತೆ. ಎಷ್ಟಿದೆ ಅದು? 3 ಇದೆ. ಸರಿನಾ? ಸೊ ಫಾರ್ಮುಲಾ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ದ ಪರ್ಮಿಟೇಷನ್ ಈಸ್ ಗಿವನ್ ಬೈ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. ಸೊ ಬೇಸಿಕಲಿ ಇದು ಉತ್ತರ ಏನೋ? ಹೌದು, 4 ರೀತಿಯಲ್ಲಿ ನಾನು ಇದನ್ನು ಅರೇಂಜ್ ಮಾಡ್ಬೋದು ಅಂತ ಹೇಳಿ. ಸರಿನಾ? ಸೊ ಇದನ್ನು ವೆರಿಫಿಕೇಷನ್ ನಿಮಗೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ, ಅನಿಮೇಷನು ನೋಡಿ. ಸಿಸ್ಟಮ್ಗೆ ಆಬ್ಜೆಕ್ಟ್ 1, ಆಬ್ಜೆಕ್ಟ್ 2, ಆಬ್ಜೆಕ್ಟ್ 3, ಆಬ್ಜೆಕ್ಟ್ 4 ಅಂತ ಹೇಳಿ ಅದು ಸಿಸ್ಟಮ್ ತೊಗೊಳ್ತಾ ಇದೆ. ನಾನು ಹೇಳಿಲ್ಲ, ನಾನು ಕೆಂಪು ಈ ಥರ ಇದೆ ನೋಡಿ ಅಂತ ಹೇಳಿ. ಸೊ ಇಟ್ ಡಸಂಟ್ ನೋ. ಸೊ ಇದೇ ರೀತಿಯಲ್ಲಿ ನಾವು ಎಲ್ಲ ಪಾಸಿಬಿಲಿಟಿ ನೋಡ್ತು ಅಂತ ಹೇಳಿದ್ರೆ ಎಷ್ಟು ಯುನೀಕ್ ಬೇರೆ ಬೇರೆ ಥರದ್ದು ಎಷ್ಟಿದೆ ಅಂತ ಹೇಳಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಪ್ರಕಾರ 4 ಇರಬೇಕು. ಇದು 1ನೇ ಥರದ್ದು, 2ನೇ ಥರದ್ದು, 3ನೇ ಥರದ್ದು, 4ನೇ ಥರದ್ದು. ನಿಮ್ಗೆ ಇಂಟ್ರೆಸ್ಟ್ ಇದೆ ಪಾಸ್ ಮಾಡ್ಕೊಂಡು ನೋಡ್ಬೋದು. 4 ಥರದ್ದು ಬಿಟ್ಟರೆ ಇನ್ಯಾವುದೂ ಸಿಗೋಲ್ಲ. ಸರಿನಾ? ಸೊ ಹಲವಾರು ಪ್ರಾಬ್ಲಮ್ಸ್ ಮಾಡ್ತೀವಿ ಎಲ್ಲ ಕಾನ್ಸೆಪ್ಟ್ ಮೇಲೆ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ತಕ್ಷಣಕ್ಕೆ ಇದು ಬೇಡ ಇದು. ಹಾಂ, ಇನ್ನು ಮಿಕ್ಕಿದೆಲ್ಲ ಬರ್ಕೊಂಬಿಡಿ.